ಇವರು ನನ್ನ ಕಾಲು ಹಿಡ್ಕೊಂಡು ಆಟ ಆಡಕ್ ಕುಂತಿದ್ದಾರ. ನೋಡ್ರಿ ಇಷ್ಟು ಪ್ರೀತಿ ಮಾಡ್ತಿದ್ರು ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ. ಈ ರೀತಿ ಆಟ ಆಡಕ್ ಕುಂತಿದ್ರು. ಒಂದು ಸಾರಿ ಯಾವ ರೀತಿ ಆಗಿದೆ ಅಂದ್ರೆ, ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ನಮಾಜ್ ಮಾಡ್ಸಕ್ ಕುಂತಿದ್ರು. ರುಕು ಆಯ್ತು. ರುಕು ಆಗಿದ ನಂತರ ಸಜ್ದಾನಲ್ಲಿ ಹೋಗಿದ ನಂತರ ಸಜ್ದಾ ಸ್ವಲ್ಪ ಆಗಿಲ್ಲ, ಉದ್ದವಾದ ಸಜ್ದಾ ಆಯ್ತು. ಎಲ್ಲಾರು ಸಹಾಬಾ ಕರಾಮರು ಯೋಚನೆ ಮಾಡಕ್ ಕುಂತಿದ್ರು. ನಮಾಜ್ ಆಗಿದ ನಂತರ ಎಲ್ಲಾರು ಸಹಾಬಾ ಕರಾಮರಿಗೆ ಹೇಳಿದ್ರು, ಯಾ ರಸೂಲಲ್ಲಾ ನೀವು ಸಜ್ದಾನಲ್ಲಿ ಇವತ್ತು ಏಕೆ ನೀವು ನಮಾಜ್ನಲ್ಲಿ ಸಜ್ದಾ ಬಹಳ ಉದ್ದವಾದ ಮಾಡಿದಿರಿ ಯಾ ರಸೂಲಲ್ಲಾ? ಉದ್ದವಾದ ಸಜ್ದಾ ಮಾಡೋದು ಉದ್ದೇಶ ಏನು ಯಾ ರಸೂಲಲ್ಲಾ? ಇನ್ನು ಆಕಾಶನಿಂದ ಪವಿತ್ರವಾದ ಗ್ರಂಥದ್ದು ಸಂದೇಶ ಬಂದಿದೆ ಯಾ ರಸೂಲಲ್ಲಾ? ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ನಮಾಜಿನ ಸಮಯದಲ್ಲಿ ಬಂದಿದ್ರು ಯಾ ರಸೂಲಲ್ಲಾ? ಸಹಾಬಾ ಕರಾಮ್ ಪ್ರಶ್ನೆ ಮಾಡಿದ್ರು, ಏಕೆಂದ್ರೆ ಯಾ ರಸೂಲಲ್ಲಾ ನೀವು ನಮಾಜ್ ನಲ್ಲಿ ಇದಕ್ಕಿಂತ ಮುಂಚೆ ಈ ರೀತಿ ಉದ್ದವಾದ ಸಜ್ದಾ ಮಾಡಿದಿಲ್ಲ ಯಾ ರಸೂಲಲ್ಲಾ, ಇವತ್ತು ಏಕೆ ಈ ರೀತಿ ಉದ್ದವಾದ ಸಜ್ದಾವನ್ನು ಮಾಡಿದಿರಿ ಯಾ ರಸೂಲಲ್ಲಾ? ಕಾರಣ ಏಕೆ ಯಾ ರಸೂಲಲ್ಲಾ? ರಸೂಲುಲ್ಲಾಹ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಸಂತೋಷನ ಹೇಳಿದ್ರು, ಏಕೆಂದ್ರೆ ನನ್ನ ದುಬ್ಬದ ಮೇಲೆ, ನನ್ನ ಬೆನ್ನಿನ ಮೇಲೆ ನಾನು ಸಜ್ದಾನಲ್ಲಿ ಹೋಗಿದ ನಂತರ ಇಮಾಮೆ ಹಸನ್ ಮತ್ತು ಇಮಾಮೆ ಹುಸೇನ್ ಅವರು ನನ್ನ ಬೆನ್ನಿನ ಮೇಲೆ ಹತ್ತಿ ಕುಂತಿದ್ರು. ನಾನು ನಮಾಜ್ ಮಾಡಕ್ ಕುಂತಿದ್ದೇನೆ, ನನ್ನ ಬೆನ್ನಿನ ಮೇಲೆ ಹಸನ್ ಮತ್ತು ಹುಸೇನ್ ಬಂದ್ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ನಾನು ಏಕೆ ಸಜ್ದಾ ಉದ್ದವಾದ ಮಾಡಿದ್ದೇನೆ ಅಂದರೆ, ನನ್ನ ಬೆನ್ನಿನ ಮೇಲೆ ಇಮಾಮೆ ಹಸನ್ ಹುಸೇನ್ ಅವರು ಕುಂತಿದ್ದಾರೆ. ನಾನು ಹೇಳಿದ್ರೆ ಅವ್ರು ಬೀಳ್ತಾರ ತಳಗೆ. ಅವರು ಬಿದ್ದಿದ್ರೆ, ಅವ್ರಿಗೆ ಏನಾದ್ರೆ ನೋವು ಆಗಿದ್ರೆ ಅದು ನನಗೆ ತಡ್ಕೊಳಕ್ ಆಗುದಿಲ್ಲ. ಅವ್ರಿಗೆ ಯಾವುದೇ ತರಹ ನೋವು ಆಗಬಾರ್ದು, ಅದಕ್ಕೆ ನಾನು ಸಜ್ದಾ ಉದ್ದವಾದ ಮಾಡಿದ್ದೇನೆ. ನೋಡ್ರಿ, ಇಮಾಮೆ ಹುಸೇನರಿಗಾಗಿ ಇವತ್ತು ಬಹಳಷ್ಟು ಜನರು ಈ ರೀತಿ ಮಾತಾಡುತ್ತಾರೆ. ನಮಾಜ್ ನಿಂತಿದ ನಂತರ ಗುಂಬದೆ ಖಜ್ರಾ, ಮಸಜಿದ್ ನಬವಿ, ಮದೀನಾ ಶರೀಫ್ ನೋಡಿದ್ರೆ ನಮಾಜ್ ಆಗುದಿಲ್ಲ, ಮಾಜಲ್ಲ, ಈ ರೀತಿ ಹೇಳುತ್ತಾರೆ. ಹಜರತೆ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ನಮಾಜ್ ಅಲ್ಲಾಹ್ಗಾಗಿ ಮಾಡಕೊಂಡಿದ್ದಾರೆ. ತಸ್ಬೀಹ್ ಸುಬ್ಹಾನ ರಬ್ಬಿಯಲ್ ಆಲಾ, ಸುಬ್ಹಾನ ರಬ್ಬಿಯಲ್ ಆಲಾ, ಸುಬ್ಹಾನ ರಬ್ಬಿಯಲ್ ಆಲಾ. ನ್ಯಾಲ್ಗಳಿಂದ ಅಲ್ಲಾಹನ ಜಿಕ್ರ್ ಮಾಡಕೊಂತಿದ್ದಾರೆ. ಹೃದಯದಲ್ಲಿ ಹುಸೇನ್ ನನ್ನ ಬೆನ್ನಿನ ಹಿಂದೆ ಕುಂತಿದ್ದಾರೆ, ಹುಸೇನ್ ನನ್ನ ಬೆನ್ನಿನ ಹಿಂದೆ ಕುಂತಿದ್ದಾರೆ, ಹುಸೇನ್ ನನ್ನ ಬೆನ್ನಿನ ಹಿಂದೆ ಹತ್ತಿದ್ದಾರೆ. ನ್ಯಾಯದಿಂದ ಅಲ್ಲಾಹನ ಜಿಕ್ರ್ ಇದೆ, ಹೃದಯದಲ್ಲಿ ಇಮಾಮೆ ಹುಸೇನ್ ಅವರಿಗೆ ಬಗ್ಗೆ ಯೋಚನೆ ಮಾಡಕ್ ಕುಂತಿದ್ದಾರೆ. ಇಲ್ಲಿನ ಏನ್ ಉದ್ದೇಶ ಆಯ್ತು, ಏನ್ ಸಂದೇಶ ಬಂತು? ನಮ್ಮ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ನಮಾಜ್ನಲ್ಲಿ ಇಮಾಮೆ ಹುಸೇನ್ ಅವರಿಗೆ ನೆನಪು ಮಾಡಿದ ನಂತರ ನಮಾಜ್ ಮುರಿದಿಲ್ಲ ಅಂದರೆ, ಮತ್ತು ನಾವು ನಮಾಜ್ ನಲ್ಲಿ ಗುಮ್ಮದೆ ಖಜ್ರಾಗೆ ನೆನಪು ಮಾಡಿದರೆ ನಮ್ಮ ನಮಾಜ್ ಹೇಗೆ ಮುರಿಬಹುದು? ಸಾಧ್ಯನೇ ಇಲ್ಲ. ಇಮಾಮೆ ಹುಸೇನ್ ಅವರಿಗಾಗಿ ಉದ್ದವಾದ ಸಜ್ದಾವನ್ನು ಮಾಡಿದ್ರು ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು. ಇವ್ರಿಗೆ ಯಾವುದೇ ತರಹದ ನೋವು ಆಗ್ಬಾರ್ದು. ನಾನು ಏನಾದ್ರೂ ಹೇಳಿದ್ರೆ ಇವರು ತಳಗೆ ಬೀಳಬಹುದಿತ್ತು. ಇವ್ರು ಏನಾದ್ರೆ ತಳಗೆ ಬಿದ್ದಿದ್ರೆ ಅವ್ರಿಗೆ ಗಾವಾಗಿದ ನಂತರ ಆ ಗಾವದು ನೋವು ನನಗೆ ಆಗ್ತಿತ್ತು. ಇಲ್ಲಿ ತನಕ ಇಮಾಮೆ ಹುಸೇನ್ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ. ಒಂದು ಸಾರಿ ಮನೆಯಿಂದ ಹೋಗಕ್ ಕುಂತಿದ್ರು. ಹೋಗೋ ಸಂದರ್ಭದಲ್ಲಿ ಹಜರತ್ ಇಮಾಮೆ ಹುಸೇನ್ ಅಳಕ್ ಕುಂತಿದ್ರು. ಐ ಫಾತಿಮಾ ಎದೆ ಕಳಕ್ ಕುಂತಿದ್ದಾರೆ ಇವರು. ಐ ಫಾತಿಮಾ, ಹುಸೇನ್ಗೆ ಸುಮ್ನೆ ಮಾಡಿಸು. ಈ ಹುಸೇನ್ ಅಳೋದು ನನಗೆ ಚಲೋ ಕಾಣೋದಿಲ್ಲ. ಹುಸೇನ್ ಅಳಿದ್ರೆ ನನಗೆ ದುಃಖ ಆಗುತ್ತದೆ. ಹುಸೇನ್ ಅವ್ರಿಗೆ ಏನಾದ್ರೆ ನೋವು ಆಗಿದ್ರೆ ನನಗೆ ನೋವು ಆಗುತ್ತದೆ. ಐ ಫಾತಿಮಾ, ಅವ್ರಿಗೆ ಮೊದಲಿಗೆ ಸುಮ್ನೆ ಮಾಡಿಸು. ಹಜರತ್ ಫಾತಿಮಾ ಝಹರಾ ಏನ್ ಹೇಳಿದ್ರು, ಯಾ ರಸೂಲಲ್ಲಾಹ್ 3 ದಿನ 4 ದಿನ ಆಯ್ತು ಯಾ ರಸೂಲಲ್ಲಾಹ್, ನಾನು ಊಟನೇ ಮಾಡಿಲ್ಲ. ಯಾ ರಸೂಲಲ್ಲಾಹ್, ಇಮಾಮೆ ಹುಸೇನ್ಗೆ ಊಟ ಇಲ್ಲ ಯಾ ರಸೂಲಲ್ಲಾಹ್, ಹೊಟ್ಟಿ ಹಸು ಆಗಿದೆ, ಅದೇ ಕಳಕ್ ಕುಂತಿದ್ದಾರೆ ಯಾ ರಸೂಲಲ್ಲಾಹ್. ಮನೆಯಲ್ಲಿ ಇಷ್ಟು ಬಡತನ ಇತ್ತು ಇಮಾಮೆ ಹುಸೇನ್ ಅವ್ರ ಮನೆಯಲ್ಲಿ, ಹಜರತ್ ಫಾತಿಮಾ ಝಹರಾ ಮನೆಯಲ್ಲಿ ಇಷ್ಟು ಬಡತನ ಇತ್ತು. 5 ದಿನ ತನಕ ಊಟ ಮಾಡ್ತಿದ್ದಿಲ್ಲ ಹಜರತ್ ಫಾತಿಮಾ ಝಹರಾ 5 ದಿನ ತನಕ ಊಟ ಮಾಡ್ತಿದ್ದಿಲ್ಲ. ಇವತ್ತು ನಮ್ಮ ಅಕ್ಕ ತಂಗಿರ ಮನೆಯಲ್ಲಿ ಏನಾದ್ರೆ ಸ್ವಲ್ಪ ಒಂದು ದಿನದು ಬಡತನ ಬರ್ಲಿ, ಇಡೀ ಒಣಿಯಲ್ಲಿ ನಾವು ಹೇಳ್ಕೊಂಡ್ರೆ ನನ್ನ ಗಂಡ ದುಡ್ಯಾಕ್ ಹೋಗಿಲ್ಲ, ನನ್ನ ಗಂಡ ಸರಿಯಾಗಿ ದುಡ್ಯಾಕ್ ಹೊಂಟಿಲ್ಲ. ಅಲ್ಲಾಹು ಅಕ್ಬರ್. ಸ್ವಲ್ಪ ಒಂದು ದಿನ ನಾವು ತಾಳ್ಮೆ ಮಾಡ್ಬೇಕು. ಹಜರತ್ ಫಾತಿಮಾ ಝಹರಾ ಅವರು ಏನ್ ಹೇಳ್ತಿದ್ರು, ಐ ಅಲಿ, ಅವರು ಸಯ್ಯದ್ ರಸೂಲುಲ್ಲಾಹನ ಕುಟುಂಬದಿಂದ ಬಂದಿದ್ದಾರೆ, ರಸೂಲನ ಪ್ರೀತಿಯ ಮಗಳಿರು. ಇವ್ರದ್ದು ಉದ್ದೇಶ ಏನಿತ್ತು, ಜೀವನದಲ್ಲಿ ಉಪವಾಸ ಇಡೋದಕ್ಕೆ ನಾನು ರೆಡಿ ಇದ್ದೇನೆ, ಆದರೆ ನನ್ನ ಗಂಡನಿಂದ ದುಡ್ದಿರುವ ದುಡ್ಡು ಏನಿದೆ ಹಲಾಲ್ ಇರಬೇಕು, ಹರಾಮ್ ಇರಬಾರ್ದು. ಇವ್ರದ್ದು ಉದ್ದೇಶ ಇತ್ತು, ಹಲಾಲ್ ದುಡ್ಡು ಇರ್ಬೇಕು. ಇವತ್ತು ನಾವದೀವಿ, ನಮ್ಮ ಪ್ರಪಂಚದ ಜೀವನ ನಡೆದಿದ್ರೆ ಸಾಕು, ನನ್ನ ಗಂಡ ಎಲ್ಲಿಂದ ದುಡ್ಕೊಂಡು ಬರ್ಲಿ, ಅದು ಹರಾಮ್ನ ದುಡ್ಡು ಇರ್ಲಿ, ಅದು ಬೇರೆಯವ್ರಿಗೆ ಮೋಸ ಮಾಡಿ ಅವ್ರು ದುಡ್ಕೊಂಡು ಬರ್ಲಿ, ಅವರು ದುಡ್ಕೊಂಡು ಬಂದಿದ್ರೆ ಸಾಕು, ನಮ್ಮ ಮನೆ ನಡೀಲಿ. ಇಂತಹ ದುಡ್ಡು ಇಂತಹ ಸಂಪತ್ತು ತಗೊಂಡು ಏಕೆ ಯಾವ್ದು ಸುಖ ತಗೊಳಕ್ ಹೊಂದಿದ್ರ? ಪ್ರಪಂಚದಲ್ಲಿ ಅಷ್ಟೇ ನೀವು ಸೀರೆ ತಗೊಳ್ಳೋದು, ಪ್ರಪಂಚದಲ್ಲಿ ಅಷ್ಟೇ ನೀವು ಸುಖ ತಗೊಳ್ಳೋದು ಆ ದುಡ್ಡು ಸಂಪತ್ತಿನಿಂದ. ನಾಳೆ ಕಯಾಮತ್ ದಿನದಲ್ಲಿ ಎಷ್ಟು ಹರಾಮ ದುಡ್ಡಿನಿಂದ ನೀವು ಸಂಪತ್ತು ಜಮಾ ಮಾಡಿದಿರಲ್ಲ, ಆ ತೂಕದ ಬರಾಬರಿ ನಿಮ್ಗೆ ಬೆಂಕಿಯಲ್ಲಿ ಸುಡಿತಾರೆ, ನರಕದ ಬೆಂಕಿಯಲ್ಲಿ ಹಾಕಲಾಗುತ್ತದೆ ಹೆಣ್ಣು ಮಕ್ಕಳಿಗೆ ಮತ್ತು ಪುರುಷರಿಗೆ. ಈ ರೀತಿ ಶಿಕ್ಷೆ ಕೊಡಲಾಗುತ್ತದೆ. ಹಜರತ್ ಫಾತಿಮಾ ಝಹರಾ ಅವರು ಇಮಾಮೆ ಹುಸೇನ್ ಅವರಿಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ರಿವಾಯತ್ ನಲ್ಲಿ ಇಲ್ಲಿ ತನಕ ಬಂದಿದೆ. ಅಲ್ಲಾಹು ಅಕ್ಬರ್. ಹಜರತ್ ನಮ್ಮ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ದಾರಿಯಲ್ಲಿ ಹೋಗೋದು ಮುಂದೆ ಹಜರತ್ ಇಮಾಮೆ ಹುಸೇನ್ ಪ್ರೀತಿ ಬಗ್ಗೆ ಹೇಳಿದ್ರು. ಸ್ವಲ್ಪ ಸಹಾಬಾ ಕರಾಮರು ನಮ್ಮ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅಕ್ಕಪಕ್ಕಿಗೆ ನಿಂತಿದ್ರು. ದಾರಿಯಲ್ಲಿ ಪ್ರವಾಸ ಮಾಡಿ ಹೋಗುತ್ತಿದ್ರು. ಹೋಗೋ ಸಂದರ್ಭ ಏನ್ ನೋಡುತ್ತಾರೆ, ಒಂದು ಚಿಕ್ಕವಾದ ಮಗು ಆಟ ಆಡಕ್ ಕುಂತಿತ್ತು.
ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಮಗುಗೆ ಸಮೀಪ ಕರ್ಕೊಂಡು ಬಂದು ಏನ್ ಮಾಡಿದ್ರು, ಮುತ್ತು ಕೊಡಾಕ್ ಕುಂತಿದ್ರು, ಪ್ರೀತಿ ಮಾಡಾಕ್ ಕುಂತಿದ್ರು. ಆ ಚಿಕ್ಕವಾದ ಮಗುಗೆ ಪ್ರೀತಿ ಮಾಡಾಕ್ ಕುಂತಿದ್ರು. ಎಲ್ಲಾರು ಸಹಾಬಾಕರ ಅವರು ವಿಚಿತ್ರವಾದರು, ಯಾ ರಸೂಲಲ್ಲಾ, ಈ ಮಗುಗೆ ಪ್ರೀತಿ ಮಾಡೋದು ಉದ್ದೇಶನೇ ಯಾ ರಸೂಲಲ್ಲಾ? ಇದಕ್ಕಿಂತ ಮುಂಚೆ ನಾವು ಯಾರು ನೋಡಿದಿಲ್ಲ ಈ ರೀತಿ ಪ್ರೀತಿ ಮಾಡೋದು ಮಕ್ಕಳಿಗೆ. ಇವತ್ತು ನೀವು ಇಷ್ಟು ಪ್ರೀತಿ ಏಕೆ ಮಾಡೋದಿರಿ ಯಾ ರಸೂಲಲ್ಲಾ? ಮಾಡೋದು ಉದ್ದೇಶನೇ ಯಾ ರಸೂಲಲ್ಲಾ? ಯಾ ರಸೂಲ ಹೇಳ್ರಿ ಯಾ ರಸೂಲಲ್ಲಾ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಾನು ಈ ಮಗುಗೆ, ಚಿಕ್ಕವಾದ ಮಗುಗೆ ಪ್ರೀತಿ ಮಾಡೋದು ಕಾರಣ ಏಕೆಂದ್ರೆ ಈ ಮಗು ನನ್ನ ಹುಸೇನಿನ ಜೊತೆ ಆಟ ಆಡಕ್ ಕುಂತಿತ್ತು. ನನ್ನ ಹುಸೇನಿನ ಜೊತೆ ಆಟ ಆಡಕ್ ಕುಂತಿತ್ತು. ನನ್ನ ಹುಸೇನ್ ಅವರು ಹೇಗೆ ಮಣ್ಣಿನ ಮೇಲೆ ಕಾಲು ಇಟ್ಟು ಹೋಗ್ಬೇಕಿತ್ತು, ಆ ಕಾಲಿನ ಮಣ್ಣು ತಗೊಂಡು ತನ್ನ ಮುಖದ ಮೇಲೆ ಈ ಮಗು ಹಚ್ಕೊಳಕ್ ಕುಂತಿದ್ದು. ಹುಸೇನ್ ಅವ್ರದ್ದು ಕಾಲಿನ ಮಣ್ಣು ಈ ಮಗು ತನ್ನ ಮುಖದ ಮೇಲೆ ಹಚ್ಕೊಳಕ್ ಕುಂತಿದ್ದು. ಈ ಮಗುವಿನ ಹೃದಯದಲ್ಲಿ ನನ್ನ ಹುಸೇನ ಪ್ರೀತಿ ಇದೆ. ಯಾರು ಹುಸೇನ್ಗೆ ಪ್ರೀತಿ ಮಾಡಿದ್ರು ಅವ್ರಿಗೆ ನಾನು ಪ್ರೀತಿ ಮಾಡುತ್ತೇನೆ ಅಂತ ರಸೂಲ್ ಅವರು ಹೇಳಕ್ ಕುಂತಿದ್ದಾರೆ. ಯಾರು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡಿದ್ರು ನಾನು ಅವ್ರಿಗೆ ಪ್ರೀತಿ ಮಾಡುತ್ತೇನೆ. ಪ್ರೀತಿ ಅಂದರೆ ಈ ರೀತಿ ನಕಲಿ ಪ್ರೀತಿ ಅಲ್ಲ. ವರ್ಷದಲ್ಲಿ ಮೊಹರಂ ಬಂದಿದ ನಂತರ ಹುಸೇನ್ ಹುಸೇನ್ ಅನ್ನೋದು ಹೇಗೆ ಮೊಹರಂ ಕಳೀತು ಹೋಯ್ತು, ಮಸ್ಜಿದ್ ಗಾಯಬಾಗಿದೆ, ಮದರ್ಸಾ ಗಾಯಬಾಗಿದೆ, ನಮಾಜ್ ಗಾಯಬಾಗಿದೆ. ಇವ್ರದ್ದು ಯಾವ್ದು ಬಟ್ಟೆ ಹಾಕೊಳಕ್ ಕುಂತಿದ್ರ ಅದನ್ನೇ ಅವ್ರಿಗೆ ನೆನಪಿರುವುದಿಲ್ಲ. ಎಲ್ಲಾ ಗಾಯಬ್ ಮಾಡಿ ಇವರು ಹಾರಾಮಿನ ಚಟಗಳನ್ನು ಮಾಡಕ್ ಕುಂತಿದಾರ, ತಪ್ಪವಾದ ಕೆಲಸ ಮಾಡಕ್ ಕುಂತಿದಾರ. ಹೇಗೆ ಮೊಹರಂ ತಿಂಗಳ ಬರುತ್ತದೆ ಅವಾಗ ಅಷ್ಟೇ ಇವರು ಯಾವ್ದು ಭಕ್ತಾದಿ ಇವ್ರನ್ನ ಕಂಡು ಬರೋದಿಲ್ಲ. ಇವ್ರಿಗೆ ಇಮಾಮ್ ಹುಸೇನ್ ಪ್ರೀತಿ ಅಂತೀರಾ? ಸಾಧ್ಯನೇ ಇಲ್ಲ ಪ್ರೀತಿಯ ಸಹೋದರರೇ. ಇಮಾಮಿ ಹುಸೇನ್ಗೆ ಪ್ರೀತಿ ಮಾಡೋರು ಅಂತ ಜನರಿದ್ರು. ಕರ್ಬಲಾ ಮೈದಾನಲ್ಲಿ ತನ್ನ ಜೀವನ ತ್ಯಾಗ ಮಾಡಕ್ ಬಂದಿದ್ರು. ಇಮಾಮಿ ಹುಸೇನ್ ನೀವು ಏನೇ ಹೇಳ್ರಿ, ಆದ್ರೆ ನಾವು ನಿಮ್ಗೆ ಬಿಟ್ಟು ನಾವು ಯಾವುದೇ ತರ ಸಂದರ್ಭದಲ್ಲಿ ನಾವು ಬಿಟ್ಟು ಹೋಗೋದಿಲ್ಲ. ನಾವು ಜೀವ ಕುಡಿತೀವಿ ಆದ್ರೆ ನಿಮ್ಗೆ ಬಿಟ್ಟು ಹೋಗೋದಿಲ್ಲ ಅಂತ ಜನ ಈ ರೀತಿ ಹೇಳ್ತಿದ್ರು. ಇವತ್ತು ನಮ್ಮ ಜನರು ಇಲ್ಲಿದ್ದಾರೆ. ಅಲ್ಲಾಹ್ ಅಕ್ಬರ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಮಾಮಿ ಹಸನ್ ಹುಸೇನ್ ಬಗ್ಗೆ ಇಲ್ಲಿ ತನಕ ಹೇಳಿದ್ರು. ರಂಜಾನ್ ಆಗಿದ ನಂತರ ಹಬ್ಬದ ದಿನ ಬಂದಿತ್ತು. ಹಬ್ಬದ ದಿನ ಅಲ್ಲಾಹ್ ಅಕ್ಬರ್. ಹಜರತ್ ಇಮಾಮಿ ಹಸನ್ ಹುಸೇನ್ ಅವರಿಗೆ ಆಕಾಶನಿಂದ ಬಟ್ಟೆ ಬರ್ತಿತ್ತು. ಆಕಾಶನಿಂದ ಅಂದ್ರೆ ಸ್ವರ್ಗನಿಂದ ಬಟ್ಟೆ ಬರ್ತಿದ್ವು. ಇವರಿಗೆ ಬರೀ ದುವಾ ಮಾಡಿದ್ರೆ ಸಾಕು, ಸ್ವರ್ಗದ ಫರಿಷ್ಠಗಳು ಬಟ್ಟೆ ತಗೊಂಡು ಬಂದು ಕೊಟ್ಟು ಕೊಡ್ತಿದ್ರು. ಹಜರತ್ ಫಾತಿಮಾ ಝಹರಾ ಅವರು ಮನೆಯಲ್ಲಿ ಇದ್ರು. ರಂಜಾನ್ ತಿಂಗಳ ಇದೆ. ರಂಜಾನ್ ತಿಂಗಳ ಮುಗೀತು, ಹಬ್ಬ ದಿನ ಬಂತು. ಎಲ್ಲಾ ಚಿಕ್ಕ ಚಿಕ್ಕವಾದ ಮಕ್ಕಳು ಹೊಸಾದು ಬಟ್ಟೆ ಹಾಕೊಂಡು ಬರಾಕ್ ಕುಂತಿದ್ರು. ಹಜರತ್ ಇಮಾಮಿ ಹಸನ್ ಹುಸೇನ್ ಅವರು ಹಜರತ್ ಫಾತಿಮಾ ಝಹರಾ ಅವ್ರ ಸಮೀಪ ಬಂದ್ರು, ತಾಯಿಯ ಸಮೀಪ ಬಂದ್ರು. ಅಮ್ಮಿ ಜಾನ್, ಎಲ್ಲಾರು ಚಿಕ್ಕ ಚಿಕ್ಕ ಹುಡುಗರು ಹೊಸಾದು ಬಟ್ಟೆ ಹಾಕೊಂಡು ಈದ್ಗಾ ಮೈದಾನಲ್ಲಿ ಹೋಗಾಕೊಂಡಿದ್ದಾರ. ಅಮ್ಮಿ ಜಾನ್, ಈ ವರ್ಷ ನಮ್ಗೆ ಬಟ್ಟೆ ಇಲ್ಲ, ಈ ವರ್ಷ ನಮ್ಗೆ ಹೊಸಾದು ಬಟ್ಟೆ ಯಾರು ಕೊಡ್ಸೋದಿಲ್ಲ. ಅಮ್ಮಿ ಜಾನ್, ನಾವು ಹಳೆದ ಬಟ್ಟೆ ಹಾಕ ಈದ್ಗಾಗಿ ಹೋಗ್ಬೇಕು, ನಮಾಜ್ ಮಾಡೋದಕ್ಕೆ ನಾವು ಹೋಗ್ಬೇಕು. ಅಮ್ಮಿ ಜಾನ್, ನಮ್ಗೆ ಬಟ್ಟೆದು ವ್ಯವಸ್ಥೆ ಮಾಡ್ರಿ ಅಮ್ಮಿ ಜಾನ್. ಹಜರತ್ ಫಾತಿಮಾ ಝಹರಾ ಏನ್ ಹೇಳಿದ್ರು, ನನ್ನ ಮಗನೇ ತಾಳ್ಮೆ ಮಾಡು, ಬಟ್ಟೆ ಬರುತ್ತದೆ. ಬಟ್ಟೆ ತಗೊಂಡು ಬರೋರಿದ್ದಾರೆ. ಹುಸೇನ್, ಹಸನ್ ತಾಳ್ಮೆ ಮಾಡು. ಫಾತಿಮಾ ಝಹರಾ ತನ್ನ ಮಕ್ಕಳಿಗೆ ಏನು ಶಾಂತಿ ಬಗ್ಗೆ ಮತ್ತು ತಾಳ್ಮೆ ಬಗ್ಗೆ ಸಂದೇಶ ಕೊಡಕ್ ಹೊಂದಿದ್ದಾರೆ. ಅಲ್ಲಾಹ್ ಅಕ್ಬರ್. ಸ್ವಲ್ಪ ಸಮಯದ ನಂತರ ಹಜರತ್ ಇಮಾಮಿ ಹಸನ್ ಹುಸೇನ್ ಅವರು ಹೊರಗಡೆ ಹೋದ್ರು ಆಟ ಆಡೋದಕ್ಕೆ. ಅವರು ಹೊರಗಡೆ ಹೋಗಿದ ನಂತರ ಹಜರತ್ ಫಾತಿಮಾ ಝಹರಾ ಅವರು ಕೈ ಎಬಸಿ ಅಲ್ಲಾಹನ ಕಡೆ ದುವಾ ಮಾಡಿದ್ರು. ಯಾ ಅಲ್ಲಾಹ್, ನನ್ನ ಮಕ್ಕಳಿಗೆ ನಾನು ಭರವಸೆ ಕೊಟ್ಟಿದ್ದೇನೆ, ಮಾತು ಕೊಟ್ಟಿದ್ದೇನೆ. ಹುಸೇನ್ ಬಟ್ಟೆ ಬರೋದಿದೆ, ತಗೊಂಡ್ ಬರಕ್ ಕುಂತಿದ್ದಾರೆ ಬಟ್ಟೆ. ಹುಸೇನ್ ತಾಳ್ಮೆ ಮಾಡ್ರಿ, ಹಸನ್ ತಾಳ್ಮೆ ಮಾಡ್ರಿ ಅಂತ ನಾನು ನನ್ನ ಮಕ್ಕಳಿಗೆ ಹೇಳಿ ನಾನೇ ಕಳ್ಸಿದ್ದೇನೆ. ಯಾ ಅಲ್ಲಾಹ್, ನನ್ನ ಮಾತಿಯ ಬೆಲೆಯನ್ನು ಇಟ್ಕೋ ಯಾ ಅಲ್ಲಾಹ್. ಯಾ ಅಲ್ಲಾಹ್, ನನ್ನ ಮಾತಿನ ಗೌರವ ಇಟ್ಕೋ ಯಾ ಅಲ್ಲಾಹ್ ಅಂತ ಹೇಗೆ ಹಜರತ್ ಫಾತಿಮಾ ಝಹರಾ ಅವರು ದುವಾ ಮಾಡಿ ಕೈ ತೆಳಗೆಯನ್ನು ಬಿಟ್ಟು ಕೆಲಸ ಮಾಡಕ್ ಕುಂತಿದ್ರು. ಇಷ್ಟೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದ, ಕದಾಬನ್ನು ಬಾರ್ಸಕ್ ಕುಂತಿದ್ದ. ಯಾರು ಅಂತ ಹಜರತ್ ಫಾತಿಮಾ ಝಹರಾ ಹೇಳಿದ್ರು, ನಾನು ದರ್ಜಿ ಅಂದ್ರೆ ನಾನು ಟೇಲರ್ ಬಂದಿದ್ದೇನೆ. ಹಜರತ್ ಫಾತಿಮಾ ಝಹರಾ ಅವರು ದುವಾ ಮಾಡಿ ಕೈ ತೆಳಗಿಡಬೇಕಿತ್ತು, ಅಲ್ಲಿ ಬಟ್ಟೆ ಬಂತು. ಕದಾ ಬಾರ್ಸಕ್ ಕುಂತಿದ್ದಾರೆ. ಕದಾ ತೆಗಿರೇ ಫಾತಿಮಾ ಝಹರಾ. ಯಾರು ಬಂದಿದ್ದಾರ ನನ್ನ ಮನೆ ಸಮೀಪ? ಯಾರು ಕರೆಯಾಕ್ ಕುಂತಿದ್ದಾರ? ಯಾರು ಬಂದಿದ್ದಾರ? ನಾನು ಟೇಲರ್ ಬಂದಿದ್ದೇನೆ, ಬಟ್ಟೆ ಕೊಡೋದಕ್ಕೆ ಬಂದಿದ್ದೇನೆ. ಇಮಾಮೆ ಹಸನ್ ಹುಸೇನ್ ಅವ್ರದ್ದು ಬಟ್ಟೆ ತಗೊಂಡು ಬಂದಿದ್ದೇನೆ ಅಂತ ಕೇಳಿದ ನಂತರ ಹಜರತ್ ಫಾತಿಮಾ ಝಹರಾ ಅವರು ಕದಾ ತೆಗಿದು ಬಟ್ಟೆ ಒಳಗೆ ತಗೊಂಡ್ರು. ಅಲ್ಲಾಹ್ ಅಕ್ಬರ್. ಹಜರತ್ ಇಮಾಮೆ ಹಸನ್ ಹುಸೇನ್ ಅವ್ರ ದೇಹ ಮೇಲೆ ಆ ಬಟ್ಟೆಯನ್ನು ಹಾಕಿದ್ರು. ಹಾಕಿದ ನಂತರ ಇಷ್ಟೇ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದ್ರು. ಬಂದಿದ ನಂತರ ಹಜರತ್ ಇಮಾಮಿ ಹುಸೇನ್ ಮತ್ತು ಹಜರತ್ ಇಮಾಮಿ ಹುಸೇನ್ ಅವ್ರ ದೇಹ ಮೇಲೆ ಬಟ್ಟೆ ನೋಡಿ ಕೇಳಿದ್ರು, ಫಾತಿಮಾ, ಇದು ಬಟ್ಟೆ ಎಲ್ಲಿಂದ ಬಂದಿದೆ ಗೊತ್ತಿದೆ? ಫಾತಿಮಾ, ಇದು ಬಟ್ಟೆ ಯಾರು ತಂದು ಕೊಟ್ಟು ಹೋಗಿದ್ದಾರೆ ನಿಮ್ಗೆ ಗೊತ್ತಿದೆ? ಯಾ ರಸೂಲಲ್ಲಾಹ್, ನಿಮ್ಗೆ ಗೊತ್ತಿರಬಹುದು ಯಾ ರಸೂಲಲ್ಲಾಹ್, ನೀವೇ ಹೇಳ್ರಿ ಯಾ ರಸೂಲಲ್ಲಾಹ್. ಯಾರೋ ಒಬ್ರು ಬಂದಿದ್ರು, ನಾನು ಟೇಲರ್ ಬಂದಿದ್ದೀನಿ ಅಂತ ಹೇಳಿ ಅವರು ಬಟ್ಟೆ ಕೊಟ್ಟು ಹೋದ್ರು ಯಾ ರಸೂಲಲ್ಲಾಹ್. ನನಗೆ ಗೊತ್ತಿಲ್ಲ ಯಾ ರಸೂಲಲ್ಲಾಹ್, ನೀವೇ ಹೇಳ್ರಿ ಯಾ ರಸೂಲಲ್ಲಾಹ್. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು, ಫಾತಿಮಾ, ಆ ಬಟ್ಟೆ ಕೊಡೋದಕ್ಕೆ ಯಾರು ಬಂದಿದ್ರು? ಅದು ಟೇಲರ್ ಇಲ್ಲ, ಅದು ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಆಕಾಶನಿಂದ ಪ್ರಪಂಚದಲ್ಲಿ ಬಂದಿದ್ರು. ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಬಂದಿದ್ರು. ಆ ಬಟ್ಟೆ ಪ್ರಪಂಚದ ಬಟ್ಟೆ ಇಲ್ಲ ಫಾತಿಮಾ, ಆ ಬಟ್ಟೆ ಸ್ವರ್ಗನಿಂದ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹಸನ್ ಮತ್ತು ಹುಸೇನ್ಗೆ ತಗೊಂಡು ಬಂದಿದ್ದಾರೆ. ಹಸನ್ ಮತ್ತು ಹುಸೇನ್ ಅವರು ತಗೊಂಡು ಬಂದಿದ್ದಾರೆ. ಅದಕ್ಕೆ ಶಾಯರ್ ಏನ್ ಹೇಳಿದ್ರು, ಜಿನ್ಕಾ ಜನ್ನತ್ ಸೆ ಜೋಡಾ ಮಂಗಾಯಾ ಗಯಾ, जिनको दोषे नबी पर बिठाया गया, जिनके भाई को जहर पिलाया गया, जिनको तीरों से छलनी कराया गया,
ಹುಸ್ ಹುಸೇನ್ ಇಬ್ನೆ ಹೈದರ್ ಪೆ ಲಾಖೋ ಸಲಾಂ, ಹುಸ್ ಹುಸೇನ್ ಇಬ್ನೆ ಹೈದರ್ ಪೆ ಲಾಖೋ ಸಲಾಂ. ಇವರು ಬರೀ ಒಂದು ದುವಾ ಮಾಡಿದರೆ ಸ್ವರ್ಗನಿಂದ ಇವರಿಗೆ ಬಟ್ಟೆ ಬರ್ತಿದ್ರು. ಅಲ್ಲಾಹು ಅಕ್ಬರ್. ಹಜರತ್ ಫಾತಿಮಾ ಝಹರಾರು ಒಂದು ಸಾರಿ ಕೈ ಎಬ್ಸಿದ್ರೆ ಸ್ವರ್ಗನಿಂದ ಊಟ ಬರ್ತಿತ್ತು. ಇವತ್ತು ಮೈಯಾಗ ಇಮಾಮ್ ಹುಸೇನ್ ಬರ್ತೀನಂತ ಹೇಳಕೊಂತಿದಾರಲ್ಲ, ಆ ಜನರಿಗೆ ನಾನು ಒಂದೇ ಪ್ರಶ್ನೆ ಮಾಡುತ್ತೇನೆ, ನೀವು ದುವಾ ಮಾಡ್ರಿ ಅಲ್ಲಾ, ಅಲ್ಲಾ ನನಗೆ ಬಟ್ಟೆ ಕೊಡು, ಯಾ ಅಲ್ಲಾ ನನಗೆ ಊಟ ಕೊಡು. ಅಲ್ಲಾಹ್ ಅಕ್ಬರ್. ಸ್ವರ್ಗದ ಊಟ ದೂರು, ಪಕ್ಕದ ಮನೆಯವರು ಊಟ ತಂದು ಕೊಡೋದು ಹಿಂದೆ ಮುಂದೆ ಮಾಡುತ್ತಾರೆ ಇಂಥ ಜನರಿಗೆ. ಏಕೆ? ಪಕ್ಕದ ಮನೆಯವರಿಗೆ ಗೊತ್ತಿದೆ ಈ ಇಮಾಮೆ ಹುಸೇನ್ ಮೈಯಾಗ ಬರಾಕುಂತಿ ಅಂತ ಏನ್ ಜನರು ಹೇಳಕುಂತಿದ್ರಲ್ಲ, ಇವರು ನಿಜವಾಗಿನ ಜನರಲ್ಲ, ನಾಟಕ ಮಾಡಕ್ ಕುಂತಿರುವ ಜನರು ಇವರು. ವರ್ಷಕ್ಕೊಮ್ಮೆ ಇಮಾಮೆ ಹುಸೇನ್ ಅಂತ ಹೆಸರು ತಗೊಳ್ಳೋರು. ನಡ್ರಾಗ್ ನೋಡಿದ್ರೆ ನಮಾಜ್ ಇಲ್ಲ, ನಡ್ರಾಗ್ ನೋಡಿದ್ರೆ ಸ್ವಲ್ಪ ಟೊಪ್ಕಿ ಎಲ್ಲಿ ಇರ್ತೈತಿ, ಇವರು ಎಲ್ಲಿರ್ತಾರ? ಇಮಾಮೆ ಹುಸೇನ್ ಮೈಯಾಗ ಬಂತು ನಾಟಕ ಮಾಡಕ್ ಕುಂತಿದಾರ? ಇಲ್ಲ ಪ್ರೀತಿಯ ಸಹೋದರರೇ, ಈ ರೀತಿ ಇದ್ದಿದ್ದಿಲ್ಲ. ಹಜರತ್ ಇಮಾಮೆ ಹಸನ್ ಹುಸೇನ್ ಅವರು ಅಳೋದು ನೋಡಿದ್ರೆ ಪ್ರಾಣಿಗಳಿಗಾಗಿ ಬರ್ತಿದ್ದಿಲ್ಲ, ಪ್ರಾಣಿಗಳಿಗೆ. ಹಜರತ್ ಇಮಾಮೆ ಹಸನ್ ಅವ್ರ ಹುಸೇನ್ ಅವ್ರು ಏನಾದ್ರು ಅಳ್ದಿದ್ರೆ ಪ್ರಾಣಿಗಳು ದುಃಖ ಪಡ್ಕೊಂಡಿದ್ರು. ಒಂದು ಸಾರಿ ಯಾವ ರೀತಿ ಆಗಿದೆ ಅಂದ್ರೆ, ಹಜರತ್ ಇಮಾಮೆ ಹಸನ್ ಅವರು ರಸೂಲುಲ್ಲಾಹನ ಬಾರಿನಲ್ಲಿ ಇದ್ದರು. ಇಷ್ಟೇ ಸಂದರ್ಭದಲ್ಲಿ ಒಬ್ರು ಸಹಾಬಿ ರಸೂಲ್ ಬಂದರು. ಯಾ ರಸೂಲಲ್ಲಾ, ನಾನು ಕಾಡಿನಲ್ಲಿ ಹೋಗಿದ್ದೆ ಯಾ ರಸೂಲಲ್ಲಾ, ಕಾಡಿನಿಂದ ಒಂದು ಜಿಂಕೆ ಮರಿ ತಗೊಂಡ್ ಬಂದಿದ್ದೀನಿ ಯಾ ರಸೂಲ. ಜಿಂಕೆ ಮರಿ ಇದು ತಗೊಂಡು ಯಾ ರಸೂಲ, ಇಮಾಮೆ ಹಸನ್ ಅವ್ರಿಗೆ ಕೊಡ್ರಿ ಯಾ ರಸೂಲಲ್ಲಾ. ಹಜರತ್ ಫಾತಿಮಾ ಝಹರಾ ಅವ್ರದ್ದು ದೊಡ್ಡ ಮಗನ ಹೆಸರೇನು? ಹಸನ್. ಚಿಕ್ಕ ಮಗನ ಹೆಸರು ಹುಸೇನ್. ठीक है या रसूलुल्लाह ಇದು ಜಿಂಕೆ ಮರಿ ಏನಿದೆ ಯಾ ರಸೂಲುಲ್ಲಾಹ್ ಇಮಾಮ್ ಹಸನ್ ಅವರಿಗೆ ಕೊಡಿ ಯಾ ರಸೂಲುಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಆ ಜಿಂಕೆ ಮರಿ ತಗೊಂಡು ಇಮಾಮ್ ಹಸನ್ ಅವರಿಗೆ ಕೊಟ್ಟರು. ಹಜರತ್ ಇಮಾಮ್ ಹಸನ್ ಅವರು ಆ ಜಿಂಕೆ ಮರಿ ತಗೊಂಡು ಬಂದು ಮನೆಯಲ್ಲಿ ಹೇಗೆ ತಗೊಂಡು ಬರಬೇಕು ಆಟ ಆಡಕ್ ಕುಂತಿದ್ರು. ಚಿಕ್ಕ ಚಿಕ್ಕ ಮಕ್ಕಳು ಈಗ ಆಡಿನ ಮಕ್ಕಳಿನ ಜೊತೆ ಯಾವ ರೀತಿ ಚಿಕ್ಕ ಚಿಕ್ಕ ಆಡಿನ ಜೊತೆ ಯಾವ ರೀತಿ ಆಟ ಆಡುತ್ತಾರೆ, ಅದೇ ರೀತಿ ಇಮಾಮ್ ಹಸನ್ ಅವರು ಆ ಜಿಂಕೆ ಮರಿಯಿಂದ ಆಟ ಆಡಕ್ ಕುಂತಿದ್ರು. ಹಜರತ್ ಇಮಾಮ್ ಹುಸೇನ್ ಅವರು ನೋಡಿದ್ರು, ಅಯ್ಯ ಹಸನ್, ಅಯ್ಯ ಅಣ್ಣ, ಇದು ಎಲ್ಲಿಂದ ತಗೊಂಡು ಬಂದಿದ್ಯಾ, ನನ್ಗೆ ಕೊಡು, ನನ್ಗೆ ಬೇಕು ಮರಿ. ಹಜರತ್ ಇಮಾಮ್ ಹಸನ್ ಏನ್ ಹೇಳಿದ್ರು, ನನಗೆ ನನ್ನ ಅಜ್ಜಾರು ಕೊಟ್ಟಿದಾರ, ಅಜ್ಜಾರು ನನ್ಗೆ ಕಟ್ಕೊಳ್ಸಿದಾರ, ಹೋಗು ಅಜ್ಜಾನ್ ಕಡೆ ನೀ ಕೇಳ್ಕೊಂಬ ಹೋಗು, ಅಜ್ಜಾನ್ ಕಡೆ ನೀ ಕೇಳ್ಕೊಂಬ ಹೋಗು. ಹಜರತ್ ಇಮಾಮ್ ಹುಸೇನ್ ಅವರು ಹುಡುಕೊಂಡು ಬಂದ್ರು. ಯಾ ರಸೂಲಲ್ಲಾಹ್, ನಾನಾಜಾನ್ ನನ್ಗೆ ಒಂದು ಜಿಂಕೆ ಮರಿ ಬೇಕೇ ಬೇಕು. ನಾನಾಜಾನ್, ಯಾವ ರೀತಿ ಹಸನ್ ಅವ್ರಿಗೆ ಕೊಟ್ಟು ಕಳ್ಸಿದಿರಲ್ಲ, ನನ್ಗೆ ಜಿಂಕೆ ಮರಿ ಬೇಕೇ ಬೇಕು. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಇಲ್ಲಪ್ಪ ಒಂದೇ ಮರಿ ಇತ್ತು, ಒಂದೇ ಜಿಂಕೆ ಮರಿ ಇತ್ತು, ನಾ ಇನ್ನೊಂದು ಎಲ್ಲಿ ತಗೊಂಡ್ ಬರ್ಲಿ, ಯಾರ ಕಡೆ ನಾನು ಕೇಳ್ಬೇಕು? ಅವರು ಯಾರೋ ಒಬ್ರು ತಗೊಂಡ್ ಬಂದಿದ್ರು, ನಾನು ಹಸನ್ ಕೊಟ್ಟಿದ್ದೀನಿ, ಇನ್ನೊಂದು ಮರಿ ನಾನು ಎಲ್ಲಿ ತಗೊಂಡ್ ಬರ್ಬೇಕು? ಇಷ್ಟು ಹೇಳಿದ ನಂತರ ಹಜರತ್ ಇಮಾಮ್ ಹುಸೇನ್ ಅವರು ಅಳಾಕ್ ಕುಂತಿದ್ರು. ಇಮಾಮ್ ಹುಸೇನ್ ಅವರು ಅಳಾಕ್ ಕುಂತಿದ್ರು. ಹೇಗೆ ಅವರು ಅಳಾಕ್ ಕುಂತಿದ್ರು, ಇಷ್ಟೇ ಸಂದರ್ಭದಲ್ಲಿ ಒಂದು ಕಾಡಿನಿಂದ ಜಿಂಕೆ ಓಡಿ ಬಂತು. ಒಂದ್ ಚಿಕ್ಕವಾದ ಮರಿಗೆ ಕರ್ಕೊಂಡು, ತನ್ನ ಮಗು ಕರ್ಕೊಂಡು ಜಿಂಕೆ ಓಡಿ ಬಂತು. ಬಂದಿನ ರಸೂಲುಲ್ಲಾಹನ ಬಾಗಿಲು ಬಂತು, ನಿಂತು ಆ ಜಿಂಕೆ. ಯಾ ರಸೂಲುಲ್ಲಾಹ್, ಅದು ಒಂದು ಮರಿ ಏನ್ ತಗೊಂಡ್ ಬಂದ್ರಿ ಯಾ ರಸೂಲುಲ್ಲಾಹ್, ಅದು ನಂದೇ ಮರಿ ಇದೆ ಯಾ ರಸೂಲುಲ್ಲಾಹ್. ಒಬ್ರು ಸಹಾಬಿ ರಸೂಲರು ಕಾಡಿನಲ್ಲಿ ಬಂದು ನನ್ನ ಒಂದು ಮರಿಗೆ ಹಿಡ್ಕೊಂಡು ಹೋಗಿದ್ರು ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್, ಒಂದೇ ಮರಿ ನನ್ನ ಕಡೆ ಉಳಿದಿದೆ ಯಾ ರಸೂಲುಲ್ಲಾಹ್. ಆದರೆ ಇಮಾಮ್ ಹುಸೇನ್ ಅವರು ಅಳದು ನೋಡಿ ನನಗೆ ಸರಿಯಾಗಿ ಕಂಡು ಬಂದಿಲ್ಲ ಯಾ ರಸೂಲುಲ್ಲಾಹ್, ನನಗೆ ತಡ್ಕೊಳ್ಳಾಗಿಲ್ಲ ಯಾ ರಸೂಲುಲ್ಲಾಹ್. ನಾನು ಸ್ವಂತ ಇನ್ನೊಂದು ನನ್ನ ಮಗುಗೆ, ನನ್ನ ಮರಿಗೆ ನಾನು ತಗೊಂಡ್ ಬಂದಿದ್ದೆ ಯಾ ರಸೂಲುಲ್ಲಾಹ್, ಇನ್ನೊಂದು ನನ್ನ ಚಿಕ್ಕವಾದ ಮಗುಗೆ ಇಮಾಮ್ ಹುಸೇನ್ಗೆ ಕೊಟ್ಟು ಬಿಡ್ರಿ ಯಾ ರಸೂಲುಲ್ಲಾಹ್. ಜಿಂಕೆ ಬಂದು ಹೇಳಕ್ ಕುಂತಿದೆ. ರಸೂಲುಲ್ಲಾಹನ ಬಾರ್ಲಿ ಬಂದು ಜಿಂಕೆ ಬಂದು ಹೇಳಕ್ ಕುಂತಿದೆ. ಯಾ ರಸೂಲುಲ್ಲಾಹ್, ಇಮಾಮ್ ಹುಸೇನ್ ಅವರು ಅಳೋದು ನನಗೆ ಸರಿಯಾಗಿ ಕಂಡು ಬರೋದಿಲ್ಲ ಯಾ ರಸೂಲುಲ್ಲಾಹ್, ಅವರು ಅಳಿದ್ರೆ ನನ್ಗೆ ಇನ್ನೂ ಆಗ್ತಿದ್ಯಾ ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್, ಮೊದಲಿಗೆ ಇಮಾಮ್ ಹುಸೇನ್ ಅವರಿಗೆ ಇದು ಜಿಂಕೆ ಮರಿ ಕೊಡ್ರಿ ಯಾ ರಸೂಲುಲ್ಲಾಹ್. ನೋಡ್ರಿ, ಪ್ರಾಣಿಗಳ ತನಕ ಅಳತಿದ್ರು, ಪ್ರಾಣಿಗಳ ತನಕ ಅಳತಿದ್ರು. ಆ ಎಂತಹ ಮುಸಲ್ಮಾನ್ ಜನರು ಇರಬಹುದು ಕರ್ಬಲಾ ಮೈದಾನದಲ್ಲಿ. ಹಜರತ್ ಇಮಾಮ್ ಹುಸೇನ್ ಅವರು ತನ್ನ ಕಣ್ಣಿನಿಂದ ಚಿಕ್ಕ ಚಿಕ್ಕವಾದ ಮಕ್ಕಳಿಗೆ ನೋಡಕ್ ಕುಂತಿದ್ರು. ಆದ್ರೆ ಅವ್ರ ಹೃದಯದಲ್ಲಿ ಸ್ವಲ್ಪ ಅಲ್ಲಾಹನ ಭಯ, ಪ್ರೀತಿ ಅನ್ನೋದು ಕಂಡು ಬಂದಿದ್ದಿಲ್ಲ. ಆ ರೀತಿ ಹಜರತ್ ಇಮಾಮ್ ಹುಸೇನ್ ಅವರಿಗೆ ಹಿಂಸೆ ಕೊಟ್ಟರು, ನೋವು ಕೊಟ್ಟರು. ಪ್ರೀತಿಯ ಸಹೋದರರಿ, ಇವತ್ತಿನ ಉದ್ದೇಶ ಇಷ್ಟು ಸಹಾಬಾ ಕರಾಮರು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡ್ತಿದ್ರು. ಅಲ್ಲಾಹು ಅಕ್ಬರ್. ಹಜರತ್ ಇಮಾಮ್ ಹುಸೇನ್ ಅವರು ಮಸಜಿದ್ ನಲ್ಲಿ ಬಂದರೆ ಆಟ ಆಡ್ತಿದ್ರು. ಇಮಾಮ್ ಹಸನ್ ಚಿಕ್ಕವರಿದ್ರು. ಒಂದು ಸಾರಿ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಖುತ್ಬಾ ಹೇಳಕ್ ಕುಂತಿದ್ರು, ಪ್ರವಚನ ಮಾಡಕ್ ಕುಂತಿದ್ರು, ಖುತ್ಬಾ ಹೇಳಕ್ ಕುಂತಿದ್ರು. ಮೆಂಬರ್ ಮೇಲೆ ನಿಂತಿದ್ದಾರೆ. ಇಮಾಮ್ ಹಸನ್ ಹುಸೇನ್ ಅವರು ಚಿಕ್ಕವರಿದ್ದಾರೆ, ನಡ್ಕೊಂಡು ಬರಾಕ್ ಕುಂತಿದ್ರು, ತಳಗಿ ಬೀಳಾಕ್ ಕುಂತಿದ್ರು. ಇಮಾಮ್ ಹಸನ್ ಹುಸೇನ್ ಅವರು ನಡ್ಕೊಂಡು ಬರಾಕ್ ಕುಂತಿದ್ರು, ತಳಗಿ ಬೀಳಾಕ್ ಕುಂತಿದ್ರು. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ತಕ್ಷಣ ಹಜರತ್ ಇಮಾಮ್ ಹಸನ್ ಹುಸೇನ್ ನೋಡಿದ ನಂತರ ಖುತ್ಬಾ ಏನ್ ಮೆಂಬರ್ ನಲ್ಲಿ ನಿಂತು ಖುತ್ಬಾ ಹೇಳಕ್ ಕುಂತಿದ್ರು, ಅದು ಅರ್ಧ ನಿಂದರಿಸಿ ಮೊದಲಿಗೆ ಓಡಿ ಹೋದ್ರು ಹೊರಗಡೆ. ಇಮಾಮ್ ಹಸನ್ ಹುಸೇನ್ ಅವರಿಗೆ ಮೊದಲಿಗೆ ತನ್ನ ತೊಡಿ ಮೇಲೆ ತಗೊಂಡು, ಕೈಯಲ್ಲಿ ತಗೊಂಡು ಹಿಡ್ಕೊಂಡು ಒಳಗಡೆ ಬಂದರು. ಸಹಾಬಕರು ಕೇಳಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಜ ಹೇಳಿದಾನೆ, ಮಕ್ಕಳು ಮತ್ತು ಸಂಪತ್ತು ಏನಿದೆ ಇದು ಒಂದು ಪರೀಕ್ಷೆಗಾಗಿ ಇದೆ, ಪರೀಕ್ಷೆಗಾಗಿ